ಗುಡಿಬಂಡೆಯಲ್ಲಿ ಅಕ್ಷರಶಃ ರೌಡಿಸಂ ತಾಂಡವವಾಡ್ತಾ ಇದೆ. ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರ ಆಸ್ತಿಯನ್ನೇ ಗುರಿಯಾಗಿಸಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. 5 ವರ್ಷಗಳ ಹಿಂದೆ ಶಾಸಕರ ಅನುದಾನದಲ್ಲಿ ಸ್ಥಾಪಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪುಡಿ ಮಾಡಲಾಗಿದೆ. ರೂರಲ್ ಗುಡಿಬಂಡೆಯ ನೀರಿನ ಘಟಕದ ವಾಟರ್ ಮ್ಯಾನ್ ರಾಮಾಂಜನಪ್ಪ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮುದ್ದುಗಂಗಮ್ಮ ಅವರ ಪತಿ ಬಾಲು ಎಂಬುವವರ ನಡುವಿನ ವೈಯಕ್ತಿಕ ಕಿತ್ತಾಟ ಈಗ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿರ್ಮಿಸಿದ್ದ ನೀರಿನ ಘಟಕದ ಮೇಲೆ ಪ್ರಹಾರ ನಡೆದಿದೆ. ಈ ಇಬ್ಬರು ಸೇರಿ ನೀರಿನ ಘಟಕದ ಗಾಜುಗಳನ್ನು ಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನಾಗಮಣಿ ಅವರು ಸಾರ್ವಜನಿಕರ ಸ್ವತ್ತನ್ನ ಧ್ವಂಸ ಮಾಡುವುದು ಸರಿಯಲ್ಲ. ಈ ಕೃತ್ಯ ಎಸಗಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನವೀನ್ ಅವರು ಸ್ಥಳೀಯರು ದೂರು ನೀಡಿದ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಅವರು ಮಾತನಾಡಿ, ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರ ಆಸ್ತಿ ಹಾಳು ಮಾಡುವುದು ಸರಿಯೇ, ಇವರಿಂದಲೇ ನಷ್ಟವಾಗಿರುವ ವೆಚ್ಚವನ್ನ ಭರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರ ನೀರಿನ ಸೌಲಭ್ಯಕ್ಕೆ ಕತ್ತರಿ ಹಾಕಿದ ಇಬ್ಬರ ವಿರುದ್ಧ ಈಗ ಕಾನೂನು ಕ್ರಮದ ಬಿಸಿ ತಟ್ಟುವ ಸಾಧ್ಯತೆ ದಟ್ಟವಾಗಿದೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಮಿತ್ರರಿಗೆ ಈಗ ರೂರಲ್ ಗುಡಿಬಂಡೆಯಲ್ಲಿ ಫಿಲ್ಟ್ರು ಹೊಡೆದಾಕ್ಬಿಟ್ಟಿದ್ದಾರೆ. ಮಾಜಿ ಉಪಾಧ್ಯಕ್ಷರಾಗಿರುವುದು ಮುದ್ದುಗಂಗಮ್ಮ ಅವರ ಹಸ್ಬೆಂಡು. ಆ ಫಿಲ್ಟ್ರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸಾರ್ವಜನಿಕರಿಗೋಸ್ಕರ ನಾವು ಯಾವುದೋ ಅನುದಾನ ತಗೊಂಡು ಬಂದು ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಫಿಲ್ಟ್ರ್ ಫಿಕ್ಸ್ ಮಾಡಿದ್ವಿ. 7 ಸಲ ಇಷ್ಟೊತ್ತಿಗೆ ಗಲಾಟೆ ಆಗಿದೆ. ನಮ್ಮ ಪೀರಿಯಡ್ ಆಗೋಗ್ಬಿಟ್ಟಿದೆ. ಇವತ್ತೂ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡಿಕೊಂಡು ಜನಗಳ ಹತ್ರ ದೌರ್ಜನ್ಯ ಮಾಡಿ ಆವಾಗ ನೀರೇ ಬರ್ದಿರ ಎಲ್ಲ ಹೊಡೆದಾಕೋದು ಮತ್ತು ಲಾಕ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಬಾಲು ಅನ್ನೋರು, ಅವರು ಮಾಜಿ ಸದಸ್ಯರ ಹಸ್ಬೆಂಡು, ಅವ್ರದ್ದು ಬಂದು ಮೂಲತರ ಹೈದ್ರಾಬಾದು. ಇಲ್ಲಿಗೆ ಬಂದು ಸ್ಥಳೀಯರ ಮೇಲೆ ಹೆಂಗಂದ್ರೆ ಹಂಗೆ ಬೈಯೋದು, ಈ ದಬ್ಬಾಳಿಕೆ ಮಾಡೋದು. ಮತ್ತು ಇನ್ನೊಬ್ಬರ ಮೇಲೆ ಮೊನ್ನೆ ಇದು ನಾವು ಗ್ರಾಮ ಸಭೆ ಮಾಡೋವಾಗ ಗುಡ್ತೀನೋ ಚಾಪೆಗಳೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಇವಾಗ ಬರ್ತೀನಿ ಅಂತ ಹೇಳಿದ್ರು ಗುಡ್ತೀನೋ, ಪಿ ಡಿ ಒ ನಮ್ಮ ಜೊತೆಯಲ್ಲಿ ಕೂತಿದ್ರು ಗುಡ್ತೀನೋ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದನ್ನು ಹಿಂಗೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದಬ್ಬಾಳಿಕೆ ಆಗಿದೆ. ಇದು ಕಾನೂನು ಬಹಿರವಾಗಿರುತ್ತದೆ. ಅದರಿಂದ ಇವರ ಮೇಲೆ ಕಾನೂನುಬದ್ಧವಾಗಿ ಇವಾಗ ಮೇಡಮ್ ಆಗಿರ್ಬೋದು, ಜೈ ನವೀನ್ ಆಗಿರ್ಬೋದು, ಇವರು ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡು ಇದಕ್ಕೆ ಆಗುವಂಥ ಖರ್ಚುಗಳೆಲ್ಲ ಅವ್ರ ಹತ್ರನೇ ಇಸ್ಕೋಬೇಕಂತ, ಮತ್ತು ಇವ್ರ ಮೇಲೆ ಕಾನೂನುಬದ್ಧವಾಗಿ ಏನೈತೆ ಕಾನೂನು ಚೌಕಟ್ಟಲ್ಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸವಿನಯವಾಗಿ ನಾನು ರೂರಲ್ ಗುಡಿಬಂಡೆಯಲ್ಲಿ ನಾನು ಒಬ್ಬ ಮೆಂಬರು. ನಮ್ಮ ಟರ್ಮ್ ಆಗಿಬಿಟ್ಟಿದೆ. ಇವಾಗ ಸಾರ್ವಜನಿಕರು ಬಂದು ದೂರುಗಳ ಮೇಲೆ ದೂರುಗಳು, ಅಣ್ಣ ನಾನು ಇಲ್ಲಿ ಅಶ್ವತ್ಥ ಸ್ವಾಮಿ ಅಂತ ಹೇಳ್ಬಿಟ್ಟು ಅವಧೂತರು ಗುಡಿ ಹತ್ರ ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ. 1 ವಾರ 15 ದಿವಸದಿಂದ ಆ ಕಡೆ ಹೋಗಿಲ್ಲ. ಈಗ ಮಾಹಿತಿ ಬಂತು, ನಾನು ಹೋಗಿ ನೋಡ್ಕೊಂಡು ಬಂದೆ. ತುಂಬ ದಬ್ಬಾಳಿಕೆ ಮಾಡಿ ನಾನು ಸಿಕ್ಕಾಪಟ್ಟೆ ಆ ಮಾತುಗಳು ಹೇಳೋಂಗ ಇಲ್ಲ. ಮೀಡಿಯಾ ಮುಂದೆ ಅವಾಂಛ ಶಬ್ದಗಳಿಂದ ಏನಾಗುತ್ತೆ, ಯಾವನೇನು ಬಂದು ಕಿತ್ಕೊಂತಾನೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾನೆ. ಬಿಟ್ಟು ಇವ್ರಿಗೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕಾನೂನುಬದ್ಧವಾಗಿ ಇವ್ರಿಗೆ ಏನಾಯ್ತೋ ಅದನ್ನು ಮಾಡಬೇಕು ಅಂತ ಸವಿನಯವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಈ ಬಾಗಿಲಿನ ಈ ಗ್ಲಾಸ್ಗಳೆಲ್ಲಾನು ಯಾರು ಅಂದ್ರೆ ಗೊತ್ತಾಯ್ತಾ ಏನಾದ್ರು? ನನಗೆ ತಿಳಿದ ಮಟ್ಟಿಗೆ ನಾನು ಬಂದ ಮೇಲೆ ವಿಚಾರ ಗೊತ್ತಾಯ್ತು. ಈ ಫಿಲ್ಟರ್ ಮಾಡ್ತಾ ಇದ್ರಲ್ಲ ಅವ್ರ ಮೇಲೆ ಹೆಸರು ಹೇಳಿ ಸರ್. ರಾಮಯ್ಯನಪ್ಪ ಅಂತ ಅವ್ರ ಕುಟುಂಬಸ್ಥರು, ಆಮೇಲಿಂದ ಈ ಮುದ್ದುಗಂಗಮ್ಮ ಅಂತ ಮೆಂಬರ್, ಅವರ ಯಜಮಾನರು ಅವರೆಲ್ಲ ಸೇರ್ಕೊಂಡು ಅವರ ಒಳ ಕಲಹಗಳಿಗೆ ಇದನ್ನ ಒಂದು సాక్ష్య ಮಾಡಿಬಿಟ್ಟಿದ್ದಾರೆ. మీరు నాది ఇది ఫిల్టర్ నేను సొంతం వేపించిండేది. నేను 1 లక్ష రూపాయలు అప్పున్నాను. బాలు ముద్దుగంగం మొగుడు, ముద్దుగంగం నంబరు మొగుడు వచ్చి రోడ్డు జామ్ చేసి బాత్రూమ్ పగలకొట్టేసి
ಮಾಮಿಂದ ಜೋರ್ಜಂ ಸಾಹೇಬ್ ರೂವಲ್ಗುಡಿಬಂಡೆ ಗ್ರಾಮದಲ್ಲಿ ಮಾನ್ಯ ಶಾಸಕರ ಒಂದು SDP ಯೋಜನೆ ಅಡಿಯಲ್ಲಿ 5 ವರ್ಷದಿಂದ ಈ ಒಂದು ಪ್ಲಾಂಟ್ನ ನಾವು ಇನ್ಸ್ಟಾಲ್ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿದೆ. ಇದನ್ನು ಆಗಿನ ಗ್ರಾಮ ಪಂಚಾಯತಿ ಮೆಂಬರ್ ಅವರೇ ಒಬ್ಬರು ವಾಟರ್ಮ್ಯಾನು ಬೇಡ ಲೋಕಲಲ್ಲಿ ಒಬ್ಬರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಇಟ್ಟಿದ್ರು. ಆಮೇಲೆ ಅವ್ರಿಗೆ ಆ ಒಂದು ಮೆಂಬರ್ಗೆ ಮತ್ತು ಇವ್ರಿಗೆ ಮನಸ್ತಾಪ ಬಂದು ಆ ಒಂದು ಗಲಾಟೆಗಳಲ್ಲಿ ಈ ಒಂದು ಸಾರ್ವಜನಿಕರ ಆಸ್ತಿನ ನಿನ್ನೆ ರಾತ್ರಿ ನಡೆದಿರೋ ಗಲಾಟೆಯಲ್ಲಿ ಒಂದು ಗ್ಲಾಸ್ನ ಪುಡಿಪುಡಿ ಮಾಡಿ ಇದನ್ನು ಸಾರ್ವಜನಿಕರ ಆಸ್ತಿಯನ್ನು ಹಾನಿ ಮಾಡಿದ್ದಾರೆ. ಇದು ನಮಗೆ ಇವತ್ತು ಗಮನಕ್ಕೆ ತಗೊಂಬಂದಿದ್ದಾರೆ. ಈಗ ತಗೊಂಬಂದಿದ ತಕ್ಷಣ ಇಮಿಡಿಯೇಟ್ ನಾನು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಇದು ಗ್ಲಾಸ್ ಎಲ್ಲ ಪುಡಿಪುಡಿ ಆಗಿರೋದು ಕಂಡು ಬಂದಿದೆ. ನಾವು ಈಗ ಇಲ್ಲಿರೋ ಸಾರ್ವಜನಿಕರನ್ನ ಕೇಳಿದಾಗ ಇದು ಈ ಥರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಂಡಿದ್ದಾನೆ, ಹೆಸರೇನಾದ್ರು ಬಾಲು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದಾಗ ಸದಸ್ಯರ ಹೆಸರು ಸರ್ ಆಗ ನಮಗೆ ಈ ಥರ 1 ಲಕ್ಷ ಇದರಿಂದ ಬರಬೇಕು, ಹಂಗಾಗಿ ಇದು ನಮ್ಮ ಸ್ವತ್ತು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಬಟ್ ಇದು ಅವ್ರಿಗೆ ಯಾವುದೇ ಹಣ ಇದರಿಂದ ನಾವು ಕೊಡಬೇಕಾಗಿರೋದಿಲ್ಲ. ಆ್ಯಂಡ್ ಇದು ಸಾರ್ವಜನಿಕರ ಒಂದು ಆಸ್ತಿ ಆಗಿರೋದ್ರಿಂದ ಮುಂದೆ ವಾಟರ್ಮ್ಯಾನ್ಗೆ ಒಂದು ಏನು ಡೈರೆಕ್ಷನ್ ಕೊಟ್ಟಿದ್ದೀವಿ, ಇದನ್ನು ಫಿಲ್ಟರ್ ನೀರನ್ನ ಆನ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡಬೇಕು, ಪಬ್ಲಿಕ್ ಇದಕ್ಕೆ ಬಿಡಬೇಕು. ನೆಕ್ಸ್ಟ್ ಯಾವುದಾದ್ರೂ ಆ ಥರ ಆದಾಗ ನಾವು ಕಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಈಗ ಸಾರ್ವಜನಿಕರ ಯಾರು ಇದನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅವ್ರಿಗೆ ನಾವು ಒಂದು ರೈಟಿಂಗಲ್ಲಿ ಕೊಡಕ್ಕೆ ಹೇಳಿದ್ದೀವಿ, ಇಂಥವರು ಈ ಥರ ಸಾರ್ವಜನಿಕರ ಆಸ್ತಿನ ಹಾನಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಬೇಸ್ ಮೇಲೆ ನಾವು ಇಮಿಡಿಯೇಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ಟು ಮುಂದೆ ಯಾರು ಈ ಥರ ಮಾಡದಿರೋ ರೀತಿ ನಾವು ಒಂದು ಕಠಿಣವಾದ ಕ್ರಮವನ್ನು ತಗೊಳೋದಕ್ಕೆ ಮುಂದಾಗ್ತೀವಿ. ರೂರಲ್ ಗುಡಿಬಂಡೆ ಗ್ರಾಮದಲ್ಲಿ ಕುಡಿಯೋ ನೀರಿನ ಒಂದು ವಾಟರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಹತ್ರ ಇಬ್ಬರು ಜಗಳ ಆಡ್ಕೊಂಡು ಸ್ವಲ್ಪ ಆ ಒಂದು ಸಮುದಾಯದ ಆಸ್ತಿಗೆ ನಷ್ಟ ಉಂಟು ಮಾಡಿ ಅಲ್ಲೆಲ್ಲ ಗ್ಲಾಸ್ ಎಲ್ಲ ಬಿದ್ದಿರುತ್ತೆ. ಈ ಬಗ್ಗೆ ಸಾರ್ವಜನಿಕರು ಹಾಗೂ ಎಲ್ಲ ಸಮುದಾಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಹಾಗೆ ತುರ್ತಾಗಿ ನಮಗೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಬಂದಿದ್ದು PDO ಅವ್ರನ್ನೂ ಕೂಡ ನಾನು ಸ್ಪಾಟಿಗೆ ಕಳಿಸಿದ್ದೀನಿ. ಹಾಗೆ ಮೂಲತಃ ಅದು ಒಂದು ಏಜೆನ್ಸಿ ರನ್ ಮಾಡ್ತಾ ಇರೋದು, ಅವರು RWS ಅವ್ರ ಕಂಟ್ರೋಲಲ್ಲಿ ಬರುತ್ತೆ. ಸೊ ಅವರು ಕೂಡ ನವೀನ್ ಅವ್ರಿಗೂ ಸೂಕ್ತ ಕ್ರಮ ತಗೊಳ್ಳಿ, ಈ ನಿಟ್ಟಿನಲ್ಲಿ ಸಮುದಾಯದ ಆಸ್ತಿ ಬಗ್ಗೆ ಯಾರಾದರೂ ಧಕ್ಕೆ ಮಾಡಿದರೆ, ಅದಕ್ಕೆ ನಷ್ಟ ಉಂಟು ಮಾಡಿದರೆ ಸೂಕ್ತವಾದ ನಿಯಮಾನುಸಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಅವ್ರಿಗೂ ಇರುತ್ತೆ ಆಲ್ರೆಡಿ. ಸೊ ಅವರು ದೂರವಾಣಿ ಕರೆಯನ್ನು ಸ್ವೀಕಾರ ಮಾಡದಿಲ್ಲದ ಕಾರಣ EE ಅವ್ರಿಗೂ ಕೂಡ ನಾವು ಕರೆ ಮಾಡಿರ್ತೇವೆ. ಆದರೆ ಅವರು ಮೀಟಿಂಗಲ್ಲಿ ಇರಬಹುದು, ಅವರು ನನ್ನ ಫೋನ್ ಕಟ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ತುರ್ತಾಗಿ ಇಡೀ ತಾಲೂಕಲ್ಲಿ ಎಲ್ಲ ಒಂದು ಸಾರ್ವಜನಿಕರು ಕೂಡ ಸಮುದಾಯದ ಆಸ್ತಿಗಳನ್ನ ಗೌರವಿಸಬೇಕು, ಹಾಗೆ ತಮ್ಮ ಸ್ವಂತ ಆಸ್ತಿಗಳ ಥರ ಕಾಳಜಿಯಿಂದನೇ ಕಾಣಬೇಕು. ಸೊ ತಾವೆಲ್ಲ ಸಹಕಾರ ಕೊಡಿದ್ರೆ ಮಾತ್ರ ಆಸ್ತಿಗಳು ಉಳಿತವೆ. ಇಲ್ಲ ಅಂತೇಳಿ ಅಂದರೆ ನಾವು ಸರ್ಕಾರಕ್ಕೆ ನಷ್ಟ ಹೊರತು ನಿಮಗೆ ಲಾಸು ಅನುಭವಿಸೋದು, ಕೊನೆಗೆ ಸಾರ್ವಜನಿಕರೇ ನೋವು ಅನುಭವಿಸೋದು. ಸೊ ಎಲ್ಲರೂ ಕೂಡ ಒಂದು ಗೌರವದಿಂದ ಆಸ್ತಿಗಳನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಖಂಡಿತವಾಗಿ ಇದಕ್ಕೆ ಸೂಕ್ತವಾದ ಕ್ರಮ RWS ಅವ್ರು ತಗೊಳ್ತಾರೆ ಅಂತೇಳಿ ತಿಳಿಸ್ತಾರೆ. ಸೊ ಅದು ವ್ಯಾಪ್ತಿ RWS ಅವ್ರು ಬರ್ತದೆ ಅಂತೇಳಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಸೊ ಅವರೇ ಅದಕ್ಕೆ ಸೂಕ್ತ ಕ್ರಮ ತೊಗೊತಾರೆ. ಮುಂದುವರೆಗೂ ಇವಾಗ ಆಲ್ರೆಡಿ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೂ ಕೂಡ ಇವಾಗ ಆಡಳಿತ ಮಂಡಳಿ ಇಲ್ಲ. ಸೊ ಎಲ್ಲ ಸಾರ್ವಜನಿಕರಂತೆ ಅವರು ಸಾರ್ವಜನಿಕರು ಇರ್ತಾರೆ, ಅವ್ರಿಗೂ ಕೂಡ ಒಂದು ನಿಬಂಧನೆ ಇರ್ತದೆ. ನಾನು ಕೂಡ ಸರ್ಕಾರದ ಆಸ್ತಿಯನ್ನು ಗೌರವಿಸಬೇಕು, ಎಲ್ಲ ದೇವರ ಆಸ್ತಿ ಎಲ್ಲ ಥರನೇ ಕಾಣಬೇಕು ಅಂತ. ಸೊ ಸೂಕ್ತವಾದ ಕ್ರಮ RWS ಅವರು ತೊಗೊತಾರೆ.